ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಗ್ರಂಥಿಗಳ ರಾಜನೆಂದು ಕರೆಯಲ್ಪಡುವ ನಿರ್ನಾಳ ಗ್ರಂಥಿ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಪಿಟ್ಯುಟರಿ ಗ್ರಂಥಿ ಅಂತ ಹೇಳ್ಬೋದು. ಮಾನವ ಕೋಶಗಳಲ್ಲಿರುವ ಕ್ರೋಮೋಸೋಮ್ಗಳ ಸಂಖ್ಯೆ ಎಷ್ಟು? 23 ಜೋಡಿ. ಹಲ್ಲುಗಳಲ್ಲಿರುವ ಪ್ರಮುಖ ರಾಸಾಯನಿಕ ವಸ್ತು ಕ್ಯಾಲ್ಸಿಯಂ. ಸೀಸದಿಂದ ಮಾಲಿನ್ಯಗೊಂಡ ನೀರಿನ ಸೇವನೆಯಿಂದ ದೇಹದ ಯಾವ ಭಾಗಕ್ಕೆ ದುಷ್ಪರಿಣಾಮ ಆಗತ್ತೆ? ಸೊ ಮೂತ್ರಪಿಂಡ. ರಕ್ತವನ್ನು ಶುದ್ಧೀಕರಿಸುವ ಮಾನವನ ಅಂಗ ಮೂತ್ರಪಿಂಡ. ಆರೋಗ್ಯವಂತ ವ್ಯಕ್ತಿಯ ದೇಹದ ರಕ್ತದೊತ್ತಡ 120/80 ಅಂತ ಹೇಳ್ಬೋದು. ಸೊ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಮಾನವನ ಮೂತ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುವ ಸಸಾರಜನಕ ವಸ್ತು ಯಾವುದು ಅಂತ ಕೇಳಿದರೆ ಯೂರಿಯಾ. ಮಾನವನ ಮೆದುಳಿನ ಅತ್ಯಂತ ವಿಸ್ತಾರವಾದ ಭಾಗ ಸೆರೆಬ್ರಮ್. ಬ್ಯಾಕ್ಟೀರಿಯಾಗಳನ್ನು ಭಕ್ಷಿಸುವ ರಕ್ತದ ಕಣ ಯಾವುದು ಅಂತ ಕೇಳಿದರೆ ಬಿಳಿ ರಕ್ತ ಕಣಗಳು. ಇದು ಭಕ್ಷಿಸುವ ಆಗಬೇಕಾಗಿತ್ತು. ಆರೋಗ್ಯವಂತ ಮಾನವನ ಹೃದಯದ ಬಡಿತ ಪ್ರತಿ ನಿಮಿಷಕ್ಕೆ ಎಷ್ಟು? 72 ಬಾರಿ. ಸಾಮಾನ್ಯವಾಗಿ ಮಾನವನಲ್ಲಿರುವ ರಕ್ತದ ಪ್ರಮಾಣ 4.5 ಲೀಟರ್. ಮಾನವ ದೇಹದ ಅತಿ ಚಿಕ್ಕ ಮೂಳೆ ಸ್ಟೇಫಿಸ್ ಮೂಳೆ, ಕಿವಿ ಮೂಳೆ ಅಂತ ನಾವು ಹೇಳ್ಬೋದಾಗಿದೆ. ಸೊ ಮೂತ್ರಪಿಂಡದಲ್ಲಿ ಮೂತ್ರವನ್ನು ಉತ್ಪತ್ತಿ ಮಾಡುವ ನಾಳಗಳು ನೆಫ್ರಾನ್. ಹೆದರಿಕೊಂಡ ವ್ಯಕ್ತಿಯಲ್ಲಿ ಸ್ರವಿಸುವ ಹಾರ್ಮೋನ್ ಅಡ್ರಿನಾಲಿನ್. ಮಾನವ ದೇಹದಲ್ಲಿ ಕೊಬ್ಬುಗಳ ಜಲ ವಿಭಜನೆಗೆ ಸಹಾಯಕವಾಗುವ ಕಿಣ್ವ ಲೈಫೇಸ್. ಮಾನವನ ಮೆದುಳಿನ ತೂಕ 1.4 ಗ್ರಾಮ್ ಅಥವಾ 1.36 ಕಿಲೋಗ್ರಾಮ್ ಅಂತ ಹೇಳ್ಬೋದು. ಅತಿಯಾದ ಮದ್ಯಪಾನದಿಂದ ಹಾನಿಗೀಡಾಗುವ ದೇಹದ ಪ್ರಮುಖ ಅಂಗ ಪಿತ್ತಜನಕಾಂಗ. ಸೊ ಲಿವರ್ ಸಿರೋಸಿಸ್ ಅಂತ ಕೂಡ ಹೇಳ್ತೀವಿ. ಸೊ ಮಾನವ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಪಿತ್ತಜನಕಾಂಗ. ರಕ್ತದಲ್ಲಿರುವ ದ್ರವ ಭಾಗ ಯಾವುದು ಅಂತ ಕೇಳಿದರೆ ಪ್ಲಾಸ್ಮಾ. ಅನೈಚ್ಛಿಕ ಸ್ನಾಯುಗಳನ್ನು ನಿಯಂತ್ರಿಸುವ ಮೆದುಳಿನ ಭಾಗ ಹಿಮ್ಮೆದುಳು. ಮಾನವನ ದೇಹದಲ್ಲಿ ಉತ್ಪತ್ತಿಯಾಗುವ ಆಮ್ಲ HCl ಹೈಡ್ರೋಕ್ಲೋರಿಕ್ ಆಮ್ಲ. ಹೃದಯಕ್ಕೆ ರಕ್ತವನ್ನು ಸಾಧಿಸುವ ರಕ್ತನಾಳ ಅಭಿಧಮನಿ. ಎದೆ ಮತ್ತು ಹೊಟ್ಟೆಯನ್ನು ಬೇರ್ಪಡಿಸುವ ಸ್ನಾಯು ವಪೆ. ಸಾರ್ವತ್ರಿಕ ದಾನಿ ಎಂದು ಕರೆಯಲ್ಪಡುವ ರಕ್ತದ ಗುಂಪು O ಗುಂಪು. ಪಿಷ್ಟವನ್ನು ಮಾಲ್ಟೋಸ್ ಆಗಿ ಪರಿವರ್ತಿಸುವ ಕಿಣ್ವ ಯಾವುದು ಅಂತ ಕೇಳಿದರೆ ಅಮೈಲಸ್. ಆಲ್ಫಾ ಜೀವಕೋಶಗಳಿಂದ ಸ್ರವಿಸಲ್ಪಡುವ ಹಾರ್ಮೋನ್ ಗ್ಲುಕೋಗಾನ್. ಬೀಟಾ ಜೀವಕೋಶಗಳಿಂದ ಸ್ರವಿಸಲ್ಪಡುವ ಹಾರ್ಮೋನ್ ಇನ್ಸುಲಿನ್. ಮೃತ ಕೆಂಪು ಕಣಗಳನ್ನು ಬೇರ್ಪಡಿಸುವ ದೇಹದ ಅಂಗ ಗುಲ್ಮ. ಮಾನವನ ಬೆನ್ನೆಲುಬುಗಳೆಷ್ಟು? 33. ಎಲ್ಲರಿಂದ ಪಡೆಯಬಹುದಾದ ರಕ್ತದ ಗುಂಪು AB. ಮಾನವನ ದೇಹದ ಅತಿ ದೊಡ್ಡ ಮೂಳೆ ಯಾವುದು ಅಂತ ಕೇಳಿದರೆ ತೊಡೆ ಮೂಳೆ ಫೀಮರ್ ಅಂತ ಕರಿತೀವಿ. ಮಾನವನ ದೇಹದ ಒಟ್ಟು ಮೂಳೆಗಳ ಸಂಖ್ಯೆ 206. ನವಜಾತ ಶಿಶುವಿನಲ್ಲಿ 300ಕ್ಕಿಂತ ಅಧಿಕ ಇರುತ್ತೆ. ರಕ್ತಕ್ಕೆ ಬಣ್ಣ ಕೊಡುವ ವರ್ಣಕ ಹಿಮೋಗ್ಲೋಬಿನ್. ಚರ್ಮಕ್ಕೆ ಬಣ್ಣ ಕೊಡುವ ವರ್ಣಕ ಮೆಲನಿನ್. ರಕ್ತ ಹೆಪ್ಪುಗಟ್ಟಲು ಸಹಾಯಕವಾಗುವ ಪ್ರೋಟೀನ್ ಅಂತ ಕೇಳಿದರೆ ಫೈಬ್ರಿನೋಜೆನ್ ಅಂತ ಹೇಳ್ಬೋದು. ಫೈಬ್ರಿನೋಜೆನ್ ಅಂತ. ದೇಹದ ಸಮತೋಲನ ಕಾಪಾಡುವ ಮೆದುಳಿನ ಭಾಗ ಹೈಪೋಥಲಾಮಸ್. ಮಾನವನ ದೇಹದ ನಿರುಪಯುಕ್ತ ಅಂಗ ಅಪೆಂಡಿಕ್ಸ್. ಮಾನವನ ದೇಹದ ರಕ್ತ ಉತ್ಪಾದನಾ ಅಂಗ ಅಸ್ಥಿಮಜ್ಜೆ ಬೋನ್ ಮ್ಯಾರೋ. ಜೀವಕೋಶದ ಶಕ್ತಿ ಉತ್ಪಾದನಾ ಅಂಗ ಮೈಟೋಕಾಂಡ್ರಿಯಾ. ತಾಯಿಯ ಎದೆ ಹಾಲಿನ ಉತ್ಪಾದನೆಗೆ ಸಹಾಯಕವಾಗುವ ಅಂಗ ಲ್ಯಾಕ್ಟೋಜೆನಿಕ್. ನಮ್ಮ ದೇಹದಲ್ಲಿ ನೀರಿನ ಸಮತೋಲನ ಕಾಪಾಡುವ ಅಂಗ ಮೂತ್ರಜನಕಾಂಗ. ಸೊ ತಾಯಿಯ ಎದೆ ಹಾಲಿನಲ್ಲಿರುವ ಪ್ರೋಟೀನ್ ಕೊಲೆಸ್ಟ್ರಮ್ ಅಂತ ಬರುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟ್. ಸೊ ಮಾನವನ ದೇಹದ ಸಾಮಾನ್ಯ ಉಷ್ಣತೆ 98.4 ಡಿಗ್ರಿ ಫ್ಯಾರನ್ಹೀಟ್ ಅಂತ ಹೇಳ್ಬೋದು. ಮಾನವ ಶರೀರದ ಪ್ರಧಾನ ರಕ್ತನಾಳ ಅಯೋರ್ಟಾ. ಮೂತ್ರಪಿಂಡಗಳಲ್ಲಿ ರಕ್ತವನ್ನು ಶುದ್ಧೀಕರಿಸುವ ಸೂಕ್ಷ್ಮ ರಚನೆಗಳು ನೆಫ್ರಾನ್. ಮಾನವನ ಮುಖದಲ್ಲಿರುವ ಮೂಳೆಗಳ ಸಂಖ್ಯೆ 14. ಹಿಮೋಗ್ಲೋಬಿನ್ ದೇಹದ ಯಾವ ಭಾಗದಲ್ಲಿ ಕಂಡುಬರುತ್ತೆ? ರಕ್ತದಲ್ಲಿ ಇನ್ಸುಲಿನ್ ಕೊರತೆಯಿಂದ ಉಂಟಾಗುವ ರೋಗ ಮಧುಮೇಹ. ಸೊ ಡಯಾಬಿಟಿಸ್ ಅಂತ ಹೇಳ್ಬೋದು. ಅಯೋಡಿನ್ ಕೊರತೆಯಿಂದ ಉಂಟಾಗುವ ಕಾಯಿಲೆ ಗ್ವಾಯ್ಟರ್ ಗಳಗಂಡ ರೋಗ. ಪ್ರಪ್ರಥಮವಾಗಿ ಆವಿಷ್ಕಾರಗೊಂಡ ರೋಗ ನಿರೋಧಕ ಔಷಧಿ ಪೆನ್ಸಿಲಿನ್. ಕ್ಷಯ ರೋಗ ಚಿಕಿತ್ಸೆಗೆ ಬಳಸುವ ಔಷಧಿ ಅಜಿಥ್ರೊಮೈಸಿನ್. ರೇಬೀಸ್ ರೋಗಕ್ಕೆ ಔಷಧಿ ಕಂಡುಹಿಡಿದ ವಿಜ್ಞಾನಿ ಲೂಯಿಸ್ ಪಾಶ್ಚರ್. ಲುಕೇಮಿಯಾ ರೋಗದಲ್ಲಿ ಯಾವ ರಕ್ತ ಕಣಗಳು ಹಾನಿಗೀಡಾಗತ್ತೆ? ಬಿಳಿ ರಕ್ತ ಕಣಗಳು.
ಕಬ್ಬಿಣದ ಕೊರತೆಯಿಂದ ಉಂಟಾಗುವ ರೋಗ ರಕ್ತಹೀನತೆ ಅಥವಾ ಅನಿಮಿಯಾ ಅಂತ ಹೇಳ್ಬೋದು. ಎದೆ ಹಾಲಿನ ಪೋಷಣೆ ಇಲ್ಲದ ಶಿಶುಗಳಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಕಾಯಿಲೆ ಪೋಷಣಾ ಮರಾಸ್ಮಸ್ ಅಥವಾ ನ್ಯೂಟ್ರಿಯೆಂಟ್ ಮರಾಸ್ಮಸ್. ಥೈರಾಕ್ಸಿ ಹಾರ್ಮೋನ್ ಕೊರತೆಯಿಂದ ಉಂಟಾಗುವ ರೋಗ ಗಳಗಂಡ. ಹ್ಯಾನ್ಸನ್ ರೋಗ ಎಂದು ಯಾವುದನ್ನು ಕರೀತಾರೆ? ಕುಷ್ಠರೋಗ. ಕೋಚ್ ರೋಗ ಎಂದು ಯಾವುದನ್ನು ಕರೀತಾರೆ? ಕ್ಷಯ ಅಥವಾ ಟ್ಯೂಬರೋಕ್ಯುಲೋಸಿಸ್. ಅಧಿಕ ಫ್ಲೋರೈಡ್ ಯುಕ್ತ ನೀರಿನ ಸೇವನೆಯಿಂದ ಉಂಟಾಗುವ ರೋಗ ಫ್ಲೋರೋಸಿಸ್. ವಿಪರೀತ ಮದ್ಯಪಾನದಿಂದ ಪಿತ್ತಜನಕಾಂಗ ಹಾನಿಗೀಡಾದ ಉಂಟಾಗುವ ರೋಗ ಸಿರೋಸಿಸ್ ಅಥವಾ ಲಿವರ್ ಸಿರೋಸಿಸ್. ಮಿಯೋಪಿಯಾ ರೋಗ ಯಾವ ಅಂಗಕ್ಕೆ ತಗುಲುತ್ತದೆ? ಕಣ್ಣು. ರಿಕೆಟ್ಸ್ ರೋಗ ಯಾವ ಅಂಗಕ್ಕೆ ತಗುಲುತ್ತದೆ? ಮೂಳೆ. ಇಸಿಜಿ ಯಾವ ಅಂಗದ ಕಾರ್ಯವನ್ನು ಪರೀಕ್ಷಿಸಲು ಬಳಸಲಾಗುತ್ತೆ? ಹೃದಯ. ಟ್ರಿಪಲ್ ಆಂಟಿಜೆನ್ ಚುಚ್ಚುಮದ್ದು ಮಕ್ಕಳಿಗೆ ಯಾವ ರೋಗದ ವಿರುದ್ಧವಾಗಿ ಕೊಡ್ತಾರೆ ಅಂತ ಹೇಳಿದ್ರೆ ನಾಯಿ ಕೆಮ್ಮು, ಧನುರ್ವಾಯ ಮತ್ತು ಗಂಟಲು ಬೇನೆ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಇ ಸಿ ಜಿ ಫುಲ್ ಫಾರ್ಮ್ ಏನಂತ ಕೂಡ ಒಂದೊಂದು ಸಲ ಕೇಳ್ತಾರೆ. ಎಲೆಕ್ಟ್ರೋಕಾರ್ಡಿಯೋಗ್ರಫಿ ಅಂತ ಹೇಳ್ಬೋದು. ಸೊ ಮುಂದಿನ ಪ್ರಶ್ನೆ, ಮಾನವನ ದೇಹದ ಅತಿ ದೊಡ್ಡ ಅಂಗ. ಸೊ ಚರ್ಮ. ಮಾನವ ದೇಹದ ಅತಿ ದೊಡ್ಡ ಮೂಳೆ ತೊಡೆ ಮೂಳೆ ಫೀಮರ್. ಮಾನವ ದೇಹದ ಅತಿ ದೊಡ್ಡ ಗ್ರಂಥಿ ಪಿತ್ತಜನಕಾಂಗ. ಮಾನವ ದೇಹದ ರಕ್ತ ಉತ್ಪಾದನಾ ಅಂಗ ಅಸ್ಥಿಮಜ್ಜೆ. ಮಾನವನ ಮೆದುಳಿನ ತೂಕ 1.36 ಕಿಲೋಗ್ರಾಂ. ಮಾನವ ಪ್ರತಿ ನಿಮಿಷಕ್ಕೆ 17 ಬಾರಿ ಉಸಿರಾಡ್ತಾನೆ. ಸಕ್ಕರೆ ಕಾಯಿಲೆಗೆ ನೀಡುವ ಸಾಮಾನ್ಯ ಔಷಧಿ ಇನ್ಸುಲಿನ್. ಚಿಕ್ಕ ಗಾಯದಿಂದ ಅಧಿಕ ರಕ್ತಸ್ರಾವವಾಗಿ ಸಾವು ಉಂಟಾಗುವ ಕಾಯಿಲೆ ಹಿಮೋಫಿಲಿಯಾ. ಬೆಳವಣಿಗೆಗೆ ಹಾರ್ಮೋನನ್ನು ಸ್ರವಿಸುವ ಗ್ರಂಥಿಗಳು ಪಿಟ್ಯುಟರಿ ಗ್ರಂಥಿಗಳು. ಸ್ಪರ್ಶ ಚರ್ಮ ರೋಗಕಾರಕ ಕಳೆ ಪಾರ್ಥೇನಿಯಂ. ಸ್ಥೂಲಕಾಯದ ವ್ಯಕ್ತಿಗಳ ರಕ್ತವಾಹಿನಿಗಳಲ್ಲಿ ಸಂಗ್ರಹಗೊಳ್ಳುವ ಜಿಡ್ಡು ಪದಾರ್ಥ ಕೊಲೆಸ್ಟ್ರಾಲ್. ಚರ್ಮ ನರಗಳ ಮೇಲೆ ಪ್ರಭಾವ ಬೀರುವ ರೋಗ ಕುಷ್ಠರೋಗ. ತಂಬಾಕಿನಲ್ಲಿರುವ ಕ್ಯಾನ್ಸರ್ ಕಾರಕ ವಸ್ತು ಕಾರ್ಸಿನೋಜೆನ್. ತಂಬಾಕಿನಲ್ಲಿರುವ ಸಸ್ಯಕ್ಷಾರ ನಿಕೋಟಿನ್. ಕೆಂಪು ರಕ್ತ ಕಣಗಳ ಜೀವಿತಾವಧಿ 120 ದಿವಸ. ರಕ್ತದಲ್ಲಿರುವ ಕಲ್ಮಶವನ್ನು ಶೋಧಿಸುವ ಅಂಗ ಮೂತ್ರಜನಕಾಂಗ. ರಕ್ತ ಹೆಪ್ಪುಗಟ್ಟಲು ಸಹಾಯಕವಾಗುವ ಪ್ರಮುಖ ಖನಿಜ ಕ್ಯಾಲ್ಶಿಯಂ. ವಿಟಮಿನ್ ಕೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಗ್ರಂಥಿಗಳ ರಾಜನೆಂದು ಕರೆಯಲ್ಪಡುವ ನಿರ್ನಾಳ ಗ್ರಂಥಿ ಯಾವುದು? ಪಿಟ್ಯುಟರಿ ಗ್ರಂಥಿ. ಸೊ ಸಣ್ಣ ಕರಳಿನಲ್ಲಿ ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳುವ ವಿಶೇಷ ರಚನೆಗಳು ವಿಲ್ಲೆ. ಮಾನವ ದೇಹದಲ್ಲಿ ಕೊಲೆಸ್ಟ್ರಾಲ್ ಉತ್ಪಾದಿಸುವ ಅಂಗ ಪಿತ್ತಜನಕಾಂಗ. ಓಕೆ, ಸೊ ವಿಲ್ಲೆ ಅಥವಾ ವಿಲ್ಲಿ ಅಂತ ಕೂಡ ಕರಿತೀವಿ. VILLI ವಿಲ್ಲಸ್. ಪ್ಲೂರಲ್ನಲ್ಲಿ ವಿಲ್ಲಿ ಅಂತ ಕರಿತೀವಿ. ಎನಿ ಆಫ್ ದ ಸ್ಮಾಲ್ ಸ್ಲೆಂಡರ್ ವಸ್ಕ್ಯುಲರ್ ಪ್ರೊಜೆಕ್ಷನ್ ದ್ಯಾಟ್ ಇನ್ಕ್ರೀಸ್ ದ ಸರ್ಫೇಸ್ ಏರಿಯಾ ಆಫ್ ಅ ಮೆಂಬ್ರೇನ್ ಅಂತ ಇದೆಯಲ್ಲ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಒಂದು ಗಾಜಿನ ಲೋಟದಲ್ಲಿ ಇರುವ ನೀರಿನ ಮೇಲೆ ತೇಲುತ್ತಿರುವ ಮಂಜುಗಡ್ಡೆಯ ತುಂಡು ಕರಗಿದಾಗ ಗಾಜಿನಲ್ಲಿ ಇರುವ ನೀರಿನ ಮಟ್ಟ ಏನಾಗುತ್ತೆ? ಏರುತ್ತೆ. ಪ್ರತಿ ಮೂತ್ರಜನಕಾಂಗದ ಮೇಲೆ ತ್ರಿಕೋನಾಕಾರದ ಟೋಪಿಯಂತೆ ಇರುವ ಗ್ರಂಥಿ ಅಡ್ರಿನಲ್ ಗ್ರಂಥಿ. ವಿದ್ಯುತ್ ಪ್ರವಾಹದ ಘಟಕವನ್ನು ಈ ರೀತಿ ವ್ಯಕ್ತಪಡಿಸಲಾಗಿದೆ ಆಂಪಿಯರ್. ಓಝೋನ್ ಪದರವು ನಮ್ಮನ್ನು ಡ್ಯಾಶ್ನಿಂದ ರಕ್ಷಿಸುತ್ತದೆ ನೇರಳಾತೀತ ಕಿರಣಗಳಿಂದ. ತಾಮ್ರದ ಪರಮಾಣು ಸಂಖ್ಯೆ 29. ಹಿತ್ತಾಳೆ ಇವುಗಳ ಮಿಶ್ರಲೋಹ ಆಗಿದೆ ತಾಮ್ರ ಮತ್ತು ಸತು. ನಕ್ಷತ್ರದಲ್ಲಿನ ಶಕ್ತಿಯ ಮೂಲ ಪರಮಾಣು ಸಮ್ಮಿಳನ. ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಗೊಬ್ಬರವಾಗಿದೆ? ಸೋಡಿಯಂ ನೈಟ್ರೇಟ್. ಪರಮಾಣು ವಿದಳನವು ಡ್ಯಾಶ್ ಅಪ್ಪಳಿಕೆಯಿಂದ ಸಂಭವಿಸುತ್ತೆ? ನ್ಯೂಟ್ರಾನ್ ಅಪ್ಪಳಿಕೆಯಿಂದ ಸಂಭವಿಸುತ್ತೆ. ಯಾವ ರಸಗೊಬ್ಬರ ಅತಿ ಹೆಚ್ಚು ನೈಟ್ರೋಜನ್ ಪ್ರಮಾಣ ಹೊಂದಿರುತ್ತೆ? ಯೂರಿಯಾ. ಒಂದು ಪರಿಸರ ವ್ಯವಸ್ಥೆಯ ಶಕ್ತಿಯ ಮೂಲ ಸೂರ್ಯನ ಬೆಳಕು. ಕಾಲುಬಾಯಿ ರೋಗವು ಇವುಗಳಲ್ಲಿ ಕಂಡುಬರುತ್ತೆ ಜಾನುವಾರುಗಳಲ್ಲಿ. ಮಾನವ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಕೃತ ಆಗಿದೆ. ಬಟ್ಟೆ ತೊಳೆಯುವ ಯಂತ್ರ ವಾಷಿಂಗ್ ಮಷಿನ್ನಲ್ಲಿ ಬಟ್ಟೆ ಒಣಗಲು ಕಾರಣ ಅಥವಾ ಅಲ್ಲಿ ಬಳಸುವಂತಹ ಒಂದು ಬಲ ಕೇಂದ್ರಾಪಗಾಮಿ ಬಲ, ಕೇಂದ್ರಭಿಮುಖ ಅಥವಾ ಸೆಂಟ್ರಿಫ್ಯೂಗಲ್ ಎನರ್ಜಿ ಅಂತ ಕೂಡ ನಾವು ಇದನ್ನು ಕರಿಬೋದು. ಯಾವ ಹುಳಗಳು ಪರಾವಲಂಬಿ ಅಲ್ಲ? ಎರೆಹುಳು ಅಥವಾ ರೈತರ ಸ್ನೇಹಿ ಅಂತ ಕೂಡ ಅದನ್ನು ನಾವು ಕರಿಬೋದು. ಓಕೆ, ಸೊ ಈ ಮೆಥಡ್ ಮೂಲಕ ನಿಮಗೆ ಬೇಗ ನಾವು ಕವರ್ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ 100 ಪ್ರಶ್ನೆಗಳನ್ನು ಕವರ್ ಮಾಡಿದ್ದೀನಿ. ಒಂದು ವೇಳೆ ಯಾವುದಾದ್ರೂ ಮಿಸ್ಟೇಕ್ ಆಗಿದ್ದರೆ ನೀವೇನು ಮಾಡ್ಬೋದು? ಕಮೆಂಟ್ ಮಾಡುವ ಮೂಲಕ ಬೇರೆಯವ್ರಿಗೂ ಕೂಡ ಹೆಲ್ಪ್ ಮಾಡ್ಬೋದು. ಒಂದೊಂದು ಸಲ ಆಗತ್ತೆ,
ನಾನು ಕೂಡ ಆದಷ್ಟು ನೋಡ್ತಾ ಇರ್ತೀನಿ, ಆದರೂ ಒಂದೊಂದು ಸಲ ಆಗಿಬಿಡತ್ತೆ. ಸೊ ಇದಿಷ್ಟು ಈ ಭಾಗದ ವಿಜ್ಞಾನದ 100 ಪ್ರಮುಖವಾದ ಪ್ರಶ್ನೆಗಳು. ಇದೇ ರೀತಿಯಾಗಿ ಬೇಗ ಬೇಗ ಮುಗಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆದರೆ ನಿಮ್ಮ ಕಡೆಯಿಂದ ಸ್ವಲ್ಪ ಸಹಕಾರ ಬಂದರೆ ನನಗೆ ಇನ್ನೂ ಸ್ವಲ್ಪ ಮೋಟಿವೇಶನ್ ಬರುತ್ತೆ. ಇದು ಲಿಸ್ಟ್ ಬಂತು ಅಥವಾ ಹೀಗೆ ಹಾಗೆ ಚರ್ಚೆ ಮಾಡೋಣ ಅಂದರೆ ಬಹಳಷ್ಟು ಜನ ಅದರಲ್ಲಿ ಇಂಟ್ರೆಸ್ಟ್ ತೋರಿಸ್ತೀರಾ. ಅದರಲ್ಲಿ ಇಂಟ್ರೆಸ್ಟ್ ತೋರಿಸೋ ಬದಲು ಸ್ವಲ್ಪ ವಿಷಯದ ಕಡೆಗೆ ನೀವು ಗಮನ ಕೊಟ್ಟರೆ ಖಂಡಿತ ಎಕ್ಸಾಮ್ಗಳನ್ನು ಪಾಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾನು ಕೂಡ ನನ್ನ ಕಡೆಯಿಂದ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಆದಷ್ಟು ಪ್ರಯತ್ನವನ್ನು ಪಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್